ವಿಜೇಂದ್ರ ಅವರನ್ನ ಬದಲಿಸಬೇಕು, ಇದು ಮೊದಲಿಂದಲೂ ಕೂಡ ಕೂಗು ಕೇಳಿ ಬರ್ತಾ ಇದೆ. ಕೆಲವೊಂದಿಷ್ಟು ಜನ ರೆಬೆಲ್ಸ್ ಈಗ ದೆಹಲಿನಲ್ಲಿ ಬೀಡುಬಿಟ್ಟಿದ್ದಾರೆ. ಅವ್ರು ಯಾವುದೇ ಹೋರಾಟ ಮಾಡ್ತಿಲ್ಲ, ಯಾವುದೇ ಕಾರ್ಯಕ್ರಮ ರೂಪಿಸ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ಅವ್ರನ್ನ ಬದಲಾಯಿಸಿ. ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಅವರು ತಲೆನೇ ಕೆಡಿಸ್ಕೊತಾ ಇಲ್ಲ, ಸಂಘಟನೆಯೂ ಮಾಡ್ತಾ ಇಲ್ಲ. ಹೀಗಾಗಿ ಅವ್ರನ್ನ ಬದಲಾಯಿಸಬೇಕು. ಬದಲಾಯಿಸೋದು ಒಂದೇ ಮಾರ್ಗ ಅಂತ ಕೆಲ ನಾಯಕರು ದೆಹಲಿನಲ್ಲಿ ಬೀಡುಬಿಟ್ಟು ಹಿರಿಯ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕಂಗೆ ಯಡಿಯೂರಪ್ಪನವರು ಕೂಡ ಈಗ ದೆಹಲಿಗೆ ಹೋಗಿರೋದು, ಅದು ಭಾಳ ಗಮನ ಸೆಳೆದಿದೆ. ಹೆಂಗೆ ಯಡಿಯೂರಪ್ಪ ಏನಾದರೂ ಮಗನ ಪರವಾಗಿ ವಕಾಲತ್ತು ವಹಿಸಕ್ಕೆ ಏನಾದರೂ ಹೋದ್ರಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ರಾಜ್ಯ ಬಿಜೆಪಿ ಕಿತ್ತಾಟ ಈಗ ದೆಹಲಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ನಿನ್ನೆ ಅಗ್ರವಾಲ್ ಅವರನ್ನು ಭೇಟಿ ಮಾಡಾಯಿತು. ಇನ್ನು ಇವತ್ತು ಮಾಜಿ ಸಿಎಂ ಯಡಿಯೂರಪ್ಪ ಕೂಡ ಹೋಗಿದ್ದಾರೆ. ಪುತ್ರನ ಪರವಾಗಿ ಏನಾದರೂ ವಕಾಲತ್ತು ವಹಿಸಕ್ಕೆ ಏನಾದರೂ ಬಂದ್ರ ಯಡಿಯೂರಪ್ಪನವರು ಅನ್ನೋ ಪ್ರಶ್ನೆ ಕೂಡ ಇದೆ. ದೆಹಲಿಗೆ ಬಂದಿರುವಂಥ ಯಡಿಯೂರಪ್ಪ ಇನ್ನೊಂದು ಕಡೆಗೆ ದೆಹಲಿನಲ್ಲಿ ಬಿಜೆಪಿ ನಾಯಕರು ಬೇರೆ ಬೇರೆ ನಾಯಕರುಗಳನ್ನು ಭೇಟಿ ಮಾಡಿದ್ದಾರೆ. ಕುಮಾರಸ್ವಾಮಿ ಅವ್ರನ್ನೂ ಭೇಟಿ ಮಾಡಿದ್ದಾರೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವ್ರನ್ನೂ ಕೂಡ ಭೇಟಿ ಮಾಡಿದ್ದಾರೆ. ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಮಹೇಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ನಾವು ನೋಡ್ತಾ ಇದ್ದೀವಿ, ಒಂದು ಕಡೆಗೆ ಏನು ಅಂದರೆ ದೆಹಲಿ ಅಂಗಳ ತಲುಪಿರುವಂಥ ಬಿ ಜೆ ಪಿಯ ಕಿತ್ತಾಟ. ಒಂದೆರಡು ಜನ ನಾಯಕರು ದೆಹಲಿನಲ್ಲಿ ಬೀಡುಬಿಟ್ಟಿದ್ದಾರೆ, ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ, ಮಾತುಕತೆ ಮಾಡ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಈಗ ಯಡಿಯೂರಪ್ಪ ಕೂಡ ದೆಹಲಿಗೆ ಹೋಗಿರುವಂಥದ್ದು ಕುತೂಹಲ ಕೆರಳಿಸಿದೆ. ಏನು ನಡೀತಾ ಇದೆ ದಿಲ್ಲಿ ಮಟ್ಟದಲ್ಲಿ? ರಂಗನಾಥ್, ಪ್ರಮುಖವಾದಂಥ ವಿಚಾರ ಅಂತ ಹೇಳ್ಬೋದು. ಯಾಕಂದರೆ ದೆಹಲಿಯಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಕಾಂಗ್ರೆಸ್ ಆದಮೇಲೆ ಈಗ ಬಿ ಜೆ ಪಿಯಲ್ಲೂ ಕೂಡ ಅಸಮಾಧಾನ ಮುಗಿಲೆಂತ ಸಾಧ್ಯತೆ ಹೆಚ್ಚಿರುವಂಥದ್ದು. ಯಾಕಂದರೆ ಕಳೆದ 3 ದಿನಗಳಿಂದ ಕೂಡ ರೆಬಲ್ ತಂಡ ದೆಹಲಿಯಲ್ಲಿ ಉಳಿದು ನಾಯಕರನ್ನ ಭೇಟಿ ಮಾಡ್ತಾ ಇದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಬಿ ಜೆ ಪಿ ನಾಯಕರಾದಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಆಗಿರ್ಬೋದು, ಮತ್ತು ಸೋಮಣ್ಣ ಆಗಿರ್ಬೋದು, ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿ ರಾಜ್ಯಾಧ್ಯಕ್ಷರ ಕಾರ್ಯವೈಖರಿ ಬಗ್ಗೆ ದೂರು ನೀಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಂತರಿಕ ಕಚ್ಚಾಟ ಆಗಿರ್ಬೋದು, ಗೊಂದಲಗಳು ಏನಿರ್ತಾ ಇದ್ದಾವೆ, ಇದಕ್ಕೆ ಪ್ರತಿಕ್ರಿಯೆಯಾಗಿ ತಕ್ಕ ಒಂದು ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಒಂದು ಬಿ ವೈ ವಿಜೇಂದ್ರ ಅನ್ನೋದು ಕೂಡ ಕೇಳಿಬರ್ತಾ ಇರುವಂಥದ್ದು. ಈ ನೆಲೆಯಲ್ಲಿ ಅವರನ್ನು ಬದಲಾಯಿಸಬೇಕು. ಮತ್ತು ಮುಂದೆ ಸಾಕಷ್ಟು ಒಂದು ಸ್ಥಳೀಯ ಚುನಾವಣೆಗಳಾಗಿರ್ಬೋದು, ಮತ್ತು 28ರ ಚುನಾವಣೆ ಕೂಡ ಬರ್ತಾ ಇದೆ. ಈ ನೆಲೆಯಲ್ಲಿ ಅವರ ಬದಲಾವಣೆಗೆ ಕೂಡ ಬಿಗಿಪಟ್ಟು ಹಿಡಿದಿರುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಸಂಪೂರ್ಣವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ವರದಿ ಕೂಡ ನೀಡ್ತಾ ಇದ್ದಾರೆ. ಇದ್ರ ಜೊತೆಗೆ ಕಳೆದ 3 ದಿನಗಳಿಂದ ರೆಬೆಲ್ ನಾಯಕರು ದೆಹಲಿಯಲ್ಲಿ ಮೊಕ್ಕ ಮೂಡಿದಂಥ ಹಿನ್ನೆಲೆಯಲ್ಲಿ ಇಂದು ಮಾಜಿ ಸಿಎಂ ಯಡಿಯೂರಪ್ಪ ಕೂಡ ದೆಹಲಿಗೆ ಬಂದಿದ್ದಾರೆ. ಹೈಕಮಾಂಡ್ ಭೇಟಿ ನಾಯಕರನ್ನ ಕೂಡ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ತಮ್ಮ ಪುತ್ರನ ಪರವಾಗಿ ವಕಾಲತ್ತು ವಹಿಸೋದಕ್ಕೂ ಕೂಡ ಬಂದಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ 2 ವರ್ಷ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಆಗಿರುವಂಥದ್ದು. ಇನ್ನೂ 1 ವರ್ಷ ಅಂದರೆ ಈ ಅವಧಿ 3 ವರ್ಷಗಳ ಕಾಲ ಇರುವಂಥದ್ದು. 3 ವರ್ಷ ಅವಧಿಗೂ ಕೂಡ ಈ ಮುನ್ನವೇ ಬದಲಾವಣೆಗೆ ಪಟ್ಟು ಹಿಡಿದಿರುವಂಥದ್ದು ಒಂದು ಬಣ. ಹೀಗಾಗಿ ರಾಜ್ಯದಲ್ಲಿನ ಪರಿಸ್ಥಿತಿಗಳ ಯಾವುದೇ ರೀತಿಯಾಗಿ ಬಿ ಜೆ ಪಿ ಸಂಘಟನೆ ವಿಚಾರದಲ್ಲಾಗಿರ್ಬೋದು, ಮತ್ತು ಸರ್ಕಾರ ನಡೆಸ್ತಾ ಇರುವಂಥ ವಿಚಾರದಲ್ಲಿ ಯಾವುದೇ ವಿಚಾರದ ಇವರು ಸರಿಯಾಗಿ ನಿಭಾಯಿಸ್ತಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಹೊಂದಾಣಿಕೆ ರಾಜಕೀಯವಾಗಿ ವಿಜೇಂದ್ರ ಮಾಡ್ತಾ ಇದ್ದಾರೆ. ಅಂದರೆ ಸರ್ಕಾರದಲ್ಲಿರುವಂಥ ಸಿ ಎಂ ಆಗಿರ್ಬೋದು, ಡಿ ಸಿ ಎಂ ಆಗಿರ್ಬೋದು, ಇವರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಯಾವುದೇ ರೀತಿ ಪ್ರತಿಕ್ರಿಯೆ ನೀಡ್ತಾ ಇಲ್ಲ, ಹೋರಾಟಗಳು ಕೂಡ ಮಾಡ್ತಾ ಇಲ್ಲ. ರೈತರ ಪರವಾಗಿ ಮೆಕ್ಕೆಜೋಳ ಮತ್ತು ಕಬ್ಬು ವಿಚಾರವಾಗಿ ಕೂಡ ತಕ್ಕ ಮಟ್ಟಿಗೆ ನಿರೀಕ್ಷೆಯ ಪ್ರಮಾಣದಲ್ಲಿ ಹೋರಾಟ ಮಾಡಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ಈ ನೆಲೆಯಲ್ಲಿ ಸದ್ಯ ರೆಬೆಲ್ ನಾಯಕರು ಏನಿದ್ದಾರೆ ಕಳೆದ 3 ದಿನಗಳಿಂದ ಇಲ್ಲೇ ಇದ್ಕೊಂಡು ನಾಯಕರನ್ನ ಭೇಟಿ ಮಾಡಿ ವರದಿ ಕೂಡ ನೀಡಿದ್ದಾರೆ, ಮತ್ತು ದೂರು ಕೂಡ ನೀಡಿದ್ದಾರೆ. ಮತ್ತೊಂದು ಕಡೆ ಯಡಿಯೂರಪ್ಪರ ಒಂದು ದೆಹಲಿ ಪ್ರವಾಸ ಸಾಕಷ್ಟು ಕುತೂಹಲ ಕೂಡ ಉಂಟಾಗಿರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.